ಜನರ ನಡುವೆ ಒಂದು ರೀತಿ ಆತಂಕವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಹೇಳಿಕೆ ನೀವೆಲ್ಲರೂ ಕೂಡ ನೋಡಿದ್ದೀರಿ. ನಮ್ಮ ಸಮುದಾಯದಲ್ಲಿ ಇವತ್ತಿಗೆ ಮಾಜಿ ಪ್ರಧಾನಿಗಳು ಗೌರವಾನ್ವಿತರಾದಂತಹ ದೇವೇಗೌಡರನ್ನ ಬಿಟ್ಟರೆ ನಂತರ ಸಾಲ ನಿಲ್ತಕ್ಕಂಥವ್ರು ಇವರು ಆಗಿರ್ತಕ್ಕಂಥವ್ರು ಸನ್ಮಾನ್ಯ ಸದಾನಂದ ಗೌಡರು ಕುಟುಂಬದವರು ಇದಕ್ಕಿದ್ದಂಗೆ ರಾಜಕಾರಣದಲ್ಲಿ ಇದಕ್ಕಿದ್ದಂಗೆ ಮುಖ್ಯಮಂತ್ರಿ ಆದಂತವ್ರು ಅಲ್ಲ. ಕಾನೂನು ವಿದ್ಯಾಭ್ಯಾಸವನ್ನು ಮಾಡಿ ಸ್ವತಃ ತಾವು ಜನರ ಪರವಾಗಿ ಹೋರಾಟವನ್ನು ಮಾಡ್ತಾ 16 ವರ್ಷಗಳ ಕಾಲ ಈ ರಾಜ್ಯಕ್ಕೆ ಸೇವೆಯನ್ನು ಸಲ್ಲಿಸಿ ನಂತರ ಅವರು ಮುಖ್ಯಮಂತ್ರಿಗಳಾಗಿ ಕೇಂದ್ರ ಸಚಿವರಾಗಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ರಾಜಕೀಯದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ರಾಜಕೀಯವನ್ನ ಮಾಡ್ತಿರ್ತಕ್ಕಂಥವ್ರು. ಅವ್ರ ಬಗ್ಗೆ ಮಾತಾಡಿರ್ತಕ್ಕಂಥವ್ರು ಸನ್ಮಾನ್ಯ ಶಾಸಕರಾದಂತ ವಿಶ್ವನಾಥ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯವರು ಯಾರು ಕೂಡ ಒಕ್ಕಲಿಗರಲ್ಲ, ಮಂಗಳೂರು ಕೊಡಗು ಕಡೆ ಯಾರು ಒಕ್ಕಲಿಗರಲ್ಲ ಅಂತಕ್ಕಂಥ ಹೇಳಿಕೆ ಇಡೀ ರಾಜ್ಯದ ಉದ್ದಗಲಕ್ಕೆ ಉದ್ವಿಗ್ನತೆಯನ್ನ ಉಂಟು ಮಾಡಿರ್ತಕ್ಕಂಥದ್ದು ನೀವೆಲ್ಲ ನೋಡ್ತಾ ಇದ್ದೀರಿ. ಪ್ರತಿ ಜಿಲ್ಲೆ ಪ್ರತಿ ತಾಲೂಕಲ್ಲೂ ಕೂಡ ಹೇಳಿಕೆಯನ್ನು ಖಂಡಿಸಿ ಹೋರಾಟಗಳನ್ನ ಮಾಡ್ತಿರ್ತಕ್ಕಂಥದ್ದು ಕೂಡ ನೋಡ್ತಾ ಇದ್ದೀರಿ ನೀವು. ಸನ್ಮಾನ್ಯ ವಿಶ್ವನಾಥ್ ಅವರೇ, ನಾವು ಯಾರು ಕೂಡ ಇಲ್ಲಿ ರಾಜಕೀಯ ಮಾಡಲಿಕ್ಕೆ ಒಕ್ಕಲಿಗರ ಸಂಘಕ್ಕೆ ಬಂದಿಲ್ಲ. ನಾವು ಕರೆದಂಥದ್ದು ಈ ರಾಜ್ಯದ ನಮ್ಮ ಸಮುದಾಯದ ಎಲ್ಲ ಮುಖಂಡರನ್ನು ಕೂಡ ಆಹ್ವಾನವನ್ನು ಮಾಡಿದ್ವು. ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಕೂಡ ಬರಬೇಕಿತ್ತು. ಅವತ್ತವ್ರಿಗೆ ಡಯಾಲಿಸಿಸ್ ಇದ್ದಿದ್ರಿಂದ ಆರೋಗ್ಯದ ಕಾರಣದಿಂದಾಗಿ ಬರಲಿಲ್ಲ. ಮಾಜಿ ಮುಖ್ಯಮಂತ್ರಿಗಳು ಗೌರವಾನ್ವಿತರಾದಂತ ಸದಾನಂದ ಗೌಡರು ಬಂದಿದ್ರು, ನಾರಾಯಣಸ್ವಾಮಿಯವರು ಬಂದಿದ್ರು. ಈ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಸಮುದಾಯದ ಮುಖಂಡರು ಆದಂತ DK ಶಿವಕುಮಾರ್ ಸಾಹೇಬರು ಬಂದಿದ್ರು. ಇನ್ನು ಅನೇಕ ಜನ ಮುಖಂಡರುಗಳು ಕೂಡ ಬಂದಿದ್ರು. ವೇದಿಕೆ ಮೇಲೆ ನಮ್ಮ ಸಮುದಾಯದ ಪ್ರತಿಷ್ಠಿತ ಅನ್ನದಾಸೋಹ, ಅಕ್ಷರ ದಾಸೋಹ, ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಮಠಾಧೀಶರಾದಂತ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಗಳು ಬಂದಿದ್ರು, ನಂಜಾವಧೂತ ಸ್ವಾಮಿಗಳು ಬಂದಿದ್ರು, ನಿಶ್ಚಲಾನಂದ ಸ್ವಾಮೀಜಿಗಳು ಬಂದಿದ್ರು. ಎಲ್ಲ ನಮ್ಮ ಸಮುದಾಯದ ಮಠಾಧೀಶರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ರು. ನೀವು ಸದಾನಂದ ಗೌಡರಿಗೆ ಮಾಡಿದ ಅವಮಾನ ಅಲ್ಲ ಅದು, ನಿಮ್ಮ ಒಕ್ಕಲಿಗ ಸಮುದಾಯಕ್ಕೆ ಮಾಡಿದ ಅವಮಾನ. ನೀವು ಆದಿಚುಂಚನಗಿರಿ ಪೀಠಕ್ಕೆ ಮಾಡಿದ ಅವಮಾನ. ನೀವು ಜಾತಿ ನಡುವೆ ಸಂಘರ್ಷವನ್ನು ಉಂಟು ಮಾಡಲಿಕ್ಕೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಗೊತ್ತಿದ್ದು ಕೂಡ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಗೊತ್ತಿಲ್ಲದೆ ಯಾರೋ ಒಂದು ಹೇಳಿಕೆ ಕೊಡ್ತಕ್ಕಂಥದ್ದು ಬೇರೆ. ತಾವು 4 ಬಾರಿ ಶಾಸಕರಾಗಿರ್ತಕ್ಕಂಥವ್ರು, ರಾಜಕಾರಣದಲ್ಲಿ ಅನುಭವ ಇರ್ತಕ್ಕಂಥವ್ರು, ರಾಜಕಾರಣದಲ್ಲಿ ಅನೇಕ ಏಳುಬೀಳುಗಳನ್ನು ಕಂಡಿರ್ತಕ್ಕಂಥವ್ರು. ನೀವು ನಿಮ್ಮಿಂದ ಈ ರೀತಿಯ ನಿರೀಕ್ಷೆಗಳನ್ನು ಮಾಡಿರಲಿಲ್ಲ. ನಿಮ್ಮ ಹೇಳಿಕೆಗಳು, ನಿಮ್ಮ ಮಾತುಗಳು ನೂರಾರು ಜನ ಯುವ ಜನತೆಗೆ, ನಮ್ಮಂತರಿಗೆ ಇನ್ಸ್ಪಿರೇಷನ್ ಆಗಿರ್ಬೇಕು, ಕೇಳಬೇಕು, ಮಾತುಗಳು ಇಸ್ತಾ ಇರಬೇಕು. ಅದು ಯಾವತ್ತೂ ಕೂಡ ಇರಿಟೇಟ್ ಆಗಬಾರ್ದು. ಮಾತುಗಳಿಂದ ಸಮಾಜ ಒಡೆದೋಗುವಂತ ಕೆಲಸಗಳಾಗಬಾರ್ದು. ಒಬ್ಬರಿಗೆ ಮಾನಸಿಕವಾಗಿ ಅವಮಾನ ಆಗ್ತಕ್ಕಂಥ ಕೆಲಸ ಮಾಡಬಾರ್ದು. ನಿಮ್ಮ ಮಾತು ನೇರವಾಗಿ ಸಮಾಜದ ಮೇಲೆ ಪರಿಣಾಮ ಬೀರಿದೆ. ಈ ಹೇಳಿಕೆ ಇಡೀ ಒಕ್ಕಲಿಗ ಸಮಾಜ ಖಂಡಿಸ್ತಾ ಇದೆ.
ಇದೇ ರೀತಿಯಾಗಿ ನೀವು ನಿಮ್ಮ ಹೇಳಿಕೆಗಳನ್ನ ಮುಂದುವರಿಸಿದ್ದೇ ಆದಲ್ಲಿ ಒಕ್ಕಲಿಗ ಸಮಾಜ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡಬೇಕು, ಈಗಾಗಲೇ ಅನೇಕ ಕಡೆ ಬಿಸಿ ಬಳಿತೀವಿ ಅಂತಕ್ಕಂಥ ಎಲ್ಲ ನೋಡಿದ್ರು ನೀವು. ನಮಗೂ ಕೂಡ ನಿಮ್ಮ ಸಮಾಜದ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆಯೋ ನಮ್ಮ ಸಮಾಜದ ಹಿರಿಯರ ಮೇಲೆ ಅಷ್ಟೇ ಪ್ರೀತಿ ಇದೆ. ನೀವೆಲ್ಲ ಹೋಗಿ ನಿಮ್ಮ ವೇಮನ ರೆಡ್ಡಿ ಸಮಾಜದಲ್ಲಿ ನನ್ನ ಪ್ರೀತಿಯ ನನ್ನ ಸಮಾಜದ ಮುಖಂಡರಾದಂತ ಅಂತೆಲ್ಲ ಮಾತಾಡ್ತಿರಲ್ಲಪ್ಪ. ನಿಮ್ಮ ಸಮಾಜದ ಮುಖಂಡ್ರನ್ನ ನಾವೆಲ್ಲ ಯಾವ ಪಾರ್ಟಿಯಲ್ಲಿದ್ರು ಕೂಡ ನಾವೆಲ್ಲ ಒಗ್ಗಟ್ಟಾಗಬೇಕು ಅಂತ ಮಾತಾಡ್ತಿರಲ್ಲ. ಮೊಬೈಲ್ಗೆ ವಿಡಿಯೋ ವೈರಲ್ ಆಗಿರ್ತಕ್ಕಂಥ ನೋಡ್ಬೋದು ನೀವು. ನಾವ್ ಹೇಳಿಕೆ ಅಲ್ಲ, ನಾವ್ ಹೇಳ್ತಿರ್ತಕ್ಕಂಥ ಎಲ್ಲ ಇದು ಈ ಮಾನ್ಯ ಶಾಸಕರು ಮಾತಾಡಿರ್ತಕ್ಕ ಮಾನ್ಯ ಶಾಸಕರು ಅಂತ ವಿಶ್ವನಾಥ್ ಅವ್ರು ಮಾತಾಡಿರ್ತಕ್ಕಂಥದ್ದು.